ಯಾರಿಗೆ Hey, birsa. Hey. Hey, birsa rele, birsa. Hey, kedga. Hey, birsa. Hey. ಸಂಬಂಧಪಟ್ಟಂಗೆ ಏನೋ ಗುಂಡಿನ ದಾಳಿ ಆಗಿದೆ ಅನ್ನೋ ಮಾಹಿತಿ ಬಂದಿದೆ ಸರ್. ತಾವು ಭೇಟಿ ಮಾಡಿದ್ರೆ ಏನ್? ಧಾರವಾಡ ನಗರದ ಹೊರವಲಯದಲ್ಲಿ ಇರುವಂತಹ ಕಡಸಿನಕೊಪ್ಪ ಅನ್ನುವಂತ ಒಂದು ಗ್ರಾಮ, ಅಲ್ಲಿಗೆ ಹತ್ತಿರವಾಗಿ ನಮ್ಮ IIIT ಇದೆ. ಅಲ್ಲಿ ಒಂದು 3 ಎಕರೆ ಜಮೀನ್ ಏನಿದೆ, ಆ ಜಮೀನು ಡೆವಲಪ್ ಮಾಡ್ಲಿಕ್ಕೆ ಅಂತ ಡೆವಲಪರ್ ಮತ್ತೆ ಲ್ಯಾಂಡ್ ಓನರ್ ಆ ಸ್ಥಳಕ್ಕೆ ಹೋದಂತ ಸಂದರ್ಭದಲ್ಲಿ ಅಲ್ಲಿ ಆ ಭೂಮಿ ಕುರಿತಾಗಿ ಸ್ವಲ್ಪ ಗೊಂದಲ ಇದೆ, ದಾಖಲಾತಿಗಳು ಕ್ವಶನ್ ಇದಾವೆ, ಮತ್ತು ಅಲ್ಲಿ ಪೊಸೆಷನ್ ಅಲ್ಲಿ ಬೇರೆ ಇದ್ದಾರೆ ಅನ್ನುವಂಥದ್ದು ಗೊಂದಲ ಉಂಟಾಗಿದೆ. ಗೊಂದಲ ಉಂಟಾದಂತ ಸಂದರ್ಭದಲ್ಲಿ ಇವರು ಅಲ್ಲಿ ಯಾವ್ದು ಮಾತುಕತೆಗೆ ಅವಕಾಶ ಕೊಡದಲ್ಲೇ ನಾವು ಡೆವಲಪ್ ಮಾಡೋದೇ ಅಂತ ನಿಂತಾಗ ಯಾರು ಪೊಸೆಷನ್ ಇದ್ರು ಅವರು ಕುಟುಂಬ ಸದಸ್ಯರು ಮತ್ತೆ ಕೆಲ ಸಂಬಂಧಿಕರು ಗ್ರಾಮಸ್ಥರನ್ನ ಅಲ್ಲಿಗೆ ಸ್ಥಳಕ್ಕೆ ಕರ್ಸ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಒಂದು ಗೊಂದಲ ಉಂಟಾಗಿ ಅದ್ರ ಜೊತೆಗೆ ಪರಸ್ಪರ ಸಂಘರ್ಷ ಆದಂತ ಸಂದರ್ಭದಲ್ಲಿ ಯಾರು ಡೆವಲಪರ್ ಇದ್ದಾನೆ, ಡೆವಲಪರ್ ಜೊತೆಗಿದ್ದಂತ ಒಬ್ಬ ಪ್ರೈವೇಟ್ ಗನ್ಮೆನ್ ಅವನು ಏರ್ ಫೈರ್ ಮಾಡಿದ್ದಾನೆ, ಮತ್ತೆ ಎತ್ತಗಡೆ ಫೈರ್ ಮಾಡಿದ್ನೋ ಒಬ್ಬ ವಿಠಲ್ ಅಂತ 24 ವರ್ಷದ ಹುಡುಗ, ಅವನ ಕಿರುಬೆರಳ ಹತ್ರ ಒಂದು ಗುಂಡು ತಾಗಿದೆ ಅನ್ನುವಂಥದ್ದು ನಮಗೆ ಮಾಹಿತಿ ಬಂದಿದೆ. ಈ ಕುರಿತಾಗಿ ನಾನು ಸ್ಥಳಕ್ಕೆ ಕೂಡ ಭೇಟಿ ನೀಡಿದ್ದೀನಿ, ನಮ್ಮ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ. ಮತ್ತೆ ಇಲ್ಲಿ SDM ಅಲ್ಲಿ ವಿಠಲ್ ಹುಡುಗ ಏನಿದ್ದಾನೆ ಅವನು ಚಿಕಿತ್ಸೆ ಪಡ್ಕೋತಾ ಇದ್ದಾನೆ. ಅವನ್ಗ ಪಾದದ ಹತ್ರ ಒಂದು ಗುಂಡು ಬಿದ್ದಿದೆ ಅಂತ ಹೇಳಿದೆ, ಅದನ್ನ ವೆರಿಫೈ ಮಾಡ್ತಾ ಇದ್ದಾರೆ. ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಮಾತಾಡ್ತಾನೆ, ನಾನು ಕೂಡ ಮಾತಾಡ್ಸ್ತೀನಿ. ಡಾಕ್ಟರ್ಗಳು ಕಾಲಿಗೆ ಪೆಟ್ಟು ಬಿದ್ದಿದೆ ಅಷ್ಟೇ, ಬೇರೆ ಏನು ಇಂಜುರೀಸ್ ಇಲ್ಲ ಅಂತ ಹೇಳಿದ್ರು. ಅದ್ರ ಜೊತೆಗೆ ಈ ಘಟನೆ ಯಾರು ಕಾರಣ ಆಗಿದ್ದ ಆ ಪ್ರೈವೇಟ್ ಬಾಡಿ ಗಾರ್ಡ್ ಅವನನ್ನ ವಶಕ್ಕೆ ತಗೊಂಡಿದೀವಿ, ಅವನ ವೆಪನ್ ವಶಕ್ಕೆ ತಗೊಂಡಿದೀವಿ. ಅದ್ರ ಜೊತೆಗೆ ಒಟ್ಟು ಆ ಸ್ಥಳದಲ್ಲಿ ಇದ್ದಂತ 4-5 ಜನರನ್ನ ವಶಕ್ಕೆ ತಗೊಂಡಿದೀವಿ. ಈಗಷ್ಟೇ ಫಿರ್ಯಾದಿ ದಾಖಲಾಗ್ಬೇಕು. ಕಂಪ್ಲೇಂಟ್ ರಿಜಿಸ್ಟರ್ ಆದ ತಕ್ಷಣ FIR ಆದ ತಕ್ಷಣ ಯಾರ್ಯಾರು ಈ ಕೃತ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅವರೆಲ್ಲರನ್ನು ವಶಕ್ಕೆ ತಗೊಳ್ಳುವಂಥದ್ದು, ವಿಚಾರಣೆಗಳು ಪಡಿಸುವಂಥದ್ದು, ಯಾರ್ಯಾರ ಮೇಲೆ ಆರೋಪ ಸಾಬೀತಾಗುತ್ತೆ ಅವ್ರನ್ನ ದಸ್ತಗಿರಿ ಮಾಡುವಂತ ಕ್ರಮ ಕೈಗೊಳ್ಳಲಾಗಿದೆ. ಕೊಲೆ ಪ್ರಯತ್ನ ಮತ್ತು ಆರ್ಮ್ಸ್ ಆಕ್ಟ್ ಇದರಲ್ಲಿ ನಾವು ಕಂಪ್ಲೇಂಟ್ ಅನ್ನ ಕೊಡ್ತಾ ಇದ್ದೇವೆ. ಕಂಪ್ಲೇಂಟ್ ಅನ್ನು ತಗೊಂಡು ಮುಂದಿನ ತನಿಖೆಯನ್ನ ಮಾಡ್ತಾ ಇದ್ದೇವೆ. ನಾನು ಸಾರ್ವಜನಿಕರಲ್ಲಿ ಮತ್ತು ಮಾಧ್ಯಮ ಇಲ್ಲಿ ಯಾರಿಗೆ ಗುಂಡಿನ ಪೆಟ್ಟು ಬಿದ್ದಿತ್ತು, ಅವರು ಕಾಲಿಗೆ ಪೆಟ್ಟು ಬಿದ್ದಿತ್ತು, ಅವ್ರು ಔಟ್ ಆಫ್ ಡೇಂಜರ್, ನಾನು ಮಾತಾಡ್ಸ್ಕೊಂಡ್ಬಿಟ್ಟಿದ್ದೀನಿ. ಮುಂದಿನ ಟ್ರೀಟ್ಮೆಂಟ್ ಮಾಡ್ತಾರೆ. ಇಸ್ ಕಂಪ್ಲೀಟ್ಲಿ ಔಟ್ ಆಫ್ ಡೇಂಜರ್. ಕಾಲಿಗೆ ಪೆಟ್ಟು ಬಿದ್ದಿರೋದು ಬೇರೆ ಯಾವ್ದು ಪೆಟ್ಟು ಆಗಿದೆ. ಯಾವುದೇ ಗೊಂದಲ ಮತ್ತು ವದಂತಿಗಳಿಗೆ ಕಿವಿ ಕೊಡಬಾರ್ದು. ಏನೇ ಕ್ಲಾರಿಫಿಕೇಶನ್ ನಾನೇ ವೈಯಕ್ತಿಕವಾಗಿ ಖಂಡಿತ ಕ್ಲಾರಿಫಿಕೇಶನ್.